ತಿಮರೋಡಿ ಪರ ಪ್ರತಿಭಟನೆಗೆ ಅನುಮತಿ ನಿರಾಕರಣೆ. ತಿಮರೋಡಿ ಗಡೀಪಾರನ್ನ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಆಗಿತ್ತು. ಆದರೆ ಆ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಿಲ್ಲ. ಆದರೆ ಪ್ರತಿಭಟನೆಗೆ ಅವಕಾಶ ನೀಡದ ಬೆಳ್ತಂಗಡಿಯ ತಹಶೀಲ್ದಾರ್ ಪ್ರತಿಭಟನೆಗೆ ನಿರ್ಧರಿಸಿದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ. ಸೆಪ್ಟೆಂಬರ್ 29ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಅನುಮತಿಯನ್ನ ತಹಶೀಲ್ದಾರ್ ಕೊಡಲಿಲ್ಲ. ಕಾರಣ ನೀಡಿ ಪ್ರತಿಭಟನೆಗೆ ಅವಕಾಶವನ್ನ ನೀಡದ ಬೆಳ್ತಂಗಡಿಯ ತಹಶೀಲ್ದಾರ್ ಕೋರ್ಟ್ ಆದೇಶ ಆಗಿರೋದ್ರಿಂದಾಗಿ ತಹಶೀಲ್ದಾರ್ ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗಿಲ್ಲ. ಹಾಗಾಗಿ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಿಲ್ಲ. ಸೆಪ್ಟೆಂಬರ್ 29ನೇ ತಾರೀಕು ಅಂದ್ರೆ ಮಂಡೇ ಸೋಮವಾರ ಪ್ರತಿಭಟನೆಗೆ ಇವರು ಕರೆ ಕೊಟ್ಟಿದ್ರು. ಆದರೆ ಪ್ರತಿಭಟನೆಗೆ ಪರ್ಮಿಷನ್ ಕೊಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡೋದು ಬಹುಶಃ ಡೌಟ್ ಅಂತ ಅನ್ಸುತ್ತೆ. ಬೆಳ್ತಂಗಡಿಯ ತಹಶೀಲ್ದಾರ್ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ. ಬೆಳ್ತಂಗಡಿಯಿಂದ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ ನಾಯ್ಕ, ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಿಲ್ಲ ತಹಶೀಲ್ದಾರ್. ಯಾವ ಸಕಾರಣವನ್ನ ನೀಡಿ ಪ್ರತಿಭಟನೆಗೆ ಅವಕಾಶವನ್ನ ತಹಶೀಲ್ದಾರ್ ಕೊಡಲಿಲ್ಲ? ಪ್ರತಿಭಟನಾಕಾರರು ಏನ್ ಮಾಡ್ತಾರೆ? 29ನೇ ತಾರೀಕು ನಿಗದಿಯಾಗಿದ್ದಂತ ಪ್ರತಿಭಟನೆ ಏನ್ ಹೇಳ್ತಾರೆ ಪ್ರತಿಭಟನಾಕಾರರು? ರಂಜಿತ್ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರನ್ನ ವಿರೋಧಿಸಿ ಈಗಾಗಲೇ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ 29ನೇ ತಾರೀಕು ಸೆಪ್ಟೆಂಬರ್ 1 ಪ್ರತಿಭಟನೆಗೆ ಕರೆಯನ್ನ ಕೊಟ್ಟು ಈಗಾಗಲೇ ಮನವಿಯನ್ನ ಸಲ್ಲಿಸಿತ್ತು. ನಮಗೆ ಅನುಮತಿಯನ್ನ ಕೊಡಬೇಕು ಪ್ರತಿಭಟನೆಗೆ ಅಂತೇಳಿ. ಆದ್ರೆ ಈ ಪ್ರತಿಭಟನೆಗೆ ಅನುಮತಿಯನ್ನ ಈಗಾಗಲೇ ಏನು ಬೆಳ್ತಂಗಡಿಯ ತಹಶೀಲ್ದಾರ್ ಅವರು ನಿರಾಕರಣೆಯನ್ನ ಮಾಡಿರುವಂತದ್ದು. ಕೆಲವೊಂದಿಷ್ಟು ಏನು ಪ್ರಮುಖ ಅಂಶಗಳನ್ನ ಮುಂದಿಟ್ಟು ಅನುಮತಿಯನ್ನ ನಿರಾಕರಿಸಿದ್ದಾರೆ. ಒಂದು ಏನು ಶಾಂತಿ ಭಂಗ ಉಂಟಾಗಬಹುದು ಅನ್ನುವಂತ ಪ್ರಮುಖ ಕಾರಣವನ್ನ ನೀಡಿರುವಂತದ್ದು. ಜೊತೆಗೆ ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು 2-3 ಏನು ಪ್ರಕರಣವನ್ನ ಮುಂದಿಟ್ಟು ಈಗಾಗಲೇ ಒಂದು ಅನುಮತಿಯನ್ನ ನಿರಾಕರಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಎನ್ನುವಂತ ಒಂದು ಹಿಂಬರವನ್ನ ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಏನು ಗಡೀಪಾರನ್ನ ಪ್ರಶ್ನಿಸಿ ಪ್ರತಿಭಟನೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಮುಂದಾಗಿದ್ರು. ಅವರಿಗೆ ಹಿನ್ನಡೆ ಆಗಿರುವಂತದ್ದು. ಏನಕ್ಕಂದ್ರೆ 29ನೇ ತಾರೀಕು ಒಂದು ಅವರು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರಬಹುದು, ಮತ್ತೆ ಶಾಂತಿ ಸುವ್ಯವಸ್ಥೆ ಹಾಳಾಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಮುಂಜಾಗೃತಾ ಕ್ರಮವನ್ನ ವಹಿಸಿ ಈಗಾಗಲೇ ಪೊಲೀಸರು ಸಹ ಒಂದು ಮನವಿಯನ್ನ ಹೇಳಿದ್ರು. ಯಾವುದೇ ರೀತಿ ಈ ತರದ ಪ್ರತಿಭಟನೆಗಳಾದಾಗ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗಬಹುದು, ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಹ ಹೇಳಿತ್ತು. ಹಾಗಾಗಿ ಇವೆಲ್ಲವನ್ನ ಅರಿತಂತ ಏನು ಬೆಳ್ತಂಗಡಿಯ ತಹಶೀಲ್ದಾರ್ ಅವರು ಈಗಾಗಲೇ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಭೀಮಾ ನಾಯ್ಕ ನಿಮ್ಮೆಲ್ಲ ಮಾಹಿತಿಗಾಗಿ. 29ನೇ ತಾರೀಕು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರನ್ನ ವಿರೋಧಿಸಿ ಪ್ರತಿಭಟನೆಗೆ ಬೆಳ್ತಂಗಡಿಯಲ್ಲಿ ಪರ್ಮಿಷನ್ ಕೇಳಿತ್ತು. ಆದರೆ ತಹಶೀಲ್ದಾರ್ ಪರ್ಮಿಷನ್ ಕೊಡಲಿಲ್ಲ. ಮುಂದುವರೆದು ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಹಿಂಬರಹವನ್ನ ಬರೆದು ಪರ್ಮಿಷನ್ಗೆ ಇಲ್ಲಿ ತಹಶೀಲ್ದಾರ್ ಅವಕಾಶ ಕೊಡದೇ ಇದ್ರೆ ತಿಮರೋಡಿ ಗಡೀಪಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿ ಇವತ್ತು ಪ್ರತಿಭಟನೆಗೆ ಪರ್ಮಿಷನ್ ಅನ್ನ ಕೇಳಿದ್ರು. ಆದರೆ ಪರ್ಮಿಷನ್ ಕೊಡಲಿಲ್ಲ. ತಹಶೀಲ್ದಾರ್ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ, ಜನರನ್ನ ಪ್ರಚೋದನೆ ಮಾಡ್ದಂಗಾಗತ್ತೆ. ಇದು ಕೋರ್ಟ್ನ ಆದೇಶ ಇದೆ. ಈ ಕಾರಣದಿಂದ ನಾವು ಪರ್ಮಿಷನ್ ಕೊಡೋದಕ್ಕೆ ತಿಮರೋಡಿ ಪರ ಪ್ರತಿಭಟನೆಗೆ ಅನುಮತಿ ನಿರಾಕರಣೆ. ತಿಮರೋಡಿ ಗಡೀಪಾರನ್ನ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ತೀರ್ಮಾನ ಆಗಿತ್ತು. ಆದರೆ ಆ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಿಲ್ಲ. ಆದರೆ ಪ್ರತಿಭಟನೆಗೆ ಅವಕಾಶ ನೀಡದ ಬೆಳ್ತಂಗಡಿಯ ತಹಶೀಲ್ದಾರ್ ಪ್ರತಿಭಟನೆಗೆ ನಿರ್ಧರಿಸಿದ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ. ಸೆಪ್ಟೆಂಬರ್ 29ನೇ ತಾರೀಕು ಬೃಹತ್ ಪ್ರತಿಭಟನೆಗೆ ಅನುಮತಿಯನ್ನ ಕೋರಲಾಗಿತ್ತು. ಆದರೆ ಅನುಮತಿಯನ್ನ ತಹಶೀಲ್ದಾರ್ ಕೊಡಲಿಲ್ಲ. ಕಾರಣ ನೀಡಿ ಪ್ರತಿಭಟನೆಗೆ ಅವಕಾಶವನ್ನ ನೀಡದ ಬೆಳ್ತಂಗಡಿಯ ತಹಶೀಲ್ದಾರ್ ಕೋರ್ಟ್ ಆದೇಶ ಆಗಿರೋದ್ರಿಂದಾಗಿ ತಹಶೀಲ್ದಾರ್ ಜಾಸ್ತಿ ರಿಸ್ಕ್ ತಗೊಳ್ಳಿಕ್ಕೆ ಹೋಗಿಲ್ಲ. ಹಾಗಾಗಿ ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಿಲ್ಲ. ಸೆಪ್ಟೆಂಬರ್ 29ನೇ ತಾರೀಕು ಅಂದ್ರೆ ಮಂಡೇ
ಸೋಮವಾರ ಪ್ರತಿಭಟನೆಗೆ ಇವರು ಕರೆ ಕೊಟ್ಟಿದ್ರು. ಆದ್ರೆ ಪ್ರತಿಭಟನೆಗೆ ಪರ್ಮಿಷನ್ ಕೊಡದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡೋದು ಬಹುಶಃ ಡೌಟ್ ಅಂತ ಅನ್ಸುತ್ತೆ. ಬೆಳ್ತಂಗಡಿಯ ತಹಶೀಲ್ದಾರ್ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ. ಬೆಳ್ತಂಗಡಿಯಿಂದ ನಮ್ಮ ಪ್ರತಿನಿಧಿ ಭೀಮಾ ನಾಯ್ಕ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭೀಮಾ ನಾಯ್ಕ, ಪ್ರತಿಭಟನೆಗೆ ಅವಕಾಶವನ್ನ ಕೊಡಲಿಲ್ಲ ತಹಶೀಲ್ದಾರ್. ಯಾವ ಸಕಾರಣವನ್ನ ನೀಡಿ ಪ್ರತಿಭಟನೆಗೆ ಅವಕಾಶವನ್ನ ತಹಶೀಲ್ದಾರ್ ಕೊಡಲಿಲ್ಲ? ಪ್ರತಿಭಟನಾಕಾರರು ಏನ್ ಮಾಡ್ತಾರೆ? 29ನೇ ತಾರೀಕು ನಿಗದಿಯಾಗಿದ್ದಂತ ಪ್ರತಿಭಟನೆ ಏನ್ ಹೇಳ್ತಾರೆ ಪ್ರತಿಭಟನಾಕಾರರು? ಎಸ್ ಆರ್ ರಂಜಿತ್ ಏನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರನ್ನ ವಿರೋಧಿಸಿ ಈಗಾಗಲೇ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ 29ನೇ ತಾರೀಕು ಸೆಪ್ಟೆಂಬರ್ 1 ಪ್ರತಿಭಟನೆಗೆ ಕರೆಯನ್ನ ಕೊಟ್ಟು ಈಗಾಗಲೇ ಮನವಿಯನ್ನ ಸಲ್ಲಿಸಿತ್ತು. ನಮಗೆ ಅನುಮತಿಯನ್ನ ಕೊಡಬೇಕು ಪ್ರತಿಭಟನೆಗೆ ಅಂತೇಳಿ. ಆದ್ರೆ ಈ ಪ್ರತಿಭಟನೆಗೆ ಅನುಮತಿಯನ್ನ ಈಗಾಗಲೇ ಏನು ಬೆಳ್ತಂಗಡಿಯ ತಹಶೀಲ್ದಾರ್ ಅವರು ನಿರಾಕರಣೆಯನ್ನ ಮಾಡಿರುವಂತದ್ದು. ಕೆಲವೊಂದಿಷ್ಟು ಏನು ಪ್ರಮುಖ ಅಂಶಗಳನ್ನ ಮುಂದಿಟ್ಟು ಅನುಮತಿಯನ್ನ ನಿರಾಕರಿಸಿದ್ದಾರೆ. ಒಂದು ಏನು ಶಾಂತಿ ಭಂಗ ಉಂಟಾಗಬಹುದು ಅನ್ನುವಂತ ಪ್ರಮುಖ ಕಾರಣವನ್ನ ನೀಡಿರುವಂತದ್ದು. ಜೊತೆಗೆ ಕಾನೂನು ಸುವ್ಯವಸ್ಥೆ ಹಾಳಾಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಿಷ್ಟು 2-3 ಏನು ಪ್ರಕರಣವನ್ನ ಮುಂದಿಟ್ಟು ಈಗಾಗಲೇ ಒಂದು ಅನುಮತಿಯನ್ನ ನಿರಾಕರಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ಪ್ರತಿಭಟನೆಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಎನ್ನುವಂತ ಒಂದು ಹಿಂಬರವನ್ನ ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾಗಿ ಏನು ಗಡೀಪಾರನ್ನ ಪ್ರಶ್ನಿಸಿ ಪ್ರತಿಭಟನೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬೆಂಬಲಿಗರು ಮುಂದಾಗಿದ್ರು. ಅವರಿಗೆ ಹಿನ್ನಡೆ ಆಗಿರುವಂತದ್ದು. ಏನಕ್ಕಂದ್ರೆ 29ನೇ ತಾರೀಕು ಅವರು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸೇರಬಹುದು, ಮತ್ತೆ ಶಾಂತಿ ಸುವ್ಯವಸ್ಥೆ ಹಾಳಾಗಬಹುದು ಎನ್ನುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಎನ್ನುವಂತ ನಿಟ್ಟಿನಲ್ಲಿ ಮುಂಜಾಗೃತಾ ಕ್ರಮವನ್ನ ವಹಿಸಿ ಈಗಾಗಲೇ ಪೊಲೀಸರು ಸಹ ಒಂದು ಮನವಿಯನ್ನ ಹೇಳಿದ್ರು. ಯಾವುದೇ ರೀತಿ ಈ ತರದ ಪ್ರತಿಭಟನೆಗಳಾದಾಗ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗಬಹುದು, ಜೊತೆಗೆ ಕಾನೂನು ಸುವ್ಯವಸ್ಥೆ ಹದಗೆಡಬಹುದು ಎನ್ನುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಹ ಹೇಳಿತ್ತು. ಹಾಗಾಗಿ ಇವೆಲ್ಲವನ್ನ ಅರಿತಂತ ಏನು ಬೆಳ್ತಂಗಡಿಯ ತಹಶೀಲ್ದಾರ್ ಅವರು ಈಗಾಗಲೇ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಭೀಮಾ ನಾಯ್ಕ ನಿಮ್ಮೆಲ್ಲ ಮಾಹಿತಿಗಾಗಿ. 29ನೇ ತಾರೀಕು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಗಡೀಪಾರನ್ನ ವಿರೋಧಿಸಿ ಪ್ರತಿಭಟನೆಗೆ ಬೆಳ್ತಂಗಡಿಯಲ್ಲಿ ಪರ್ಮಿಷನ್ ಕೇಳಿತ್ತು. ಆದರೆ ತಹಶೀಲ್ದಾರ್ ಪರ್ಮಿಷನ್ ಕೊಡಲಿಲ್ಲ. ಮುಂದುವರೆದು ಏನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ. ಹಿಂಬರಹವನ್ನ ಬರೆದು ಪರ್ಮಿಷನ್ಗೆ ಇಲ್ಲಿ ತಹಶೀಲ್ದಾರ್ ಅವಕಾಶ ಕೊಡದೇ ಇದ್ರೆ ತಿಮರೋಡಿ ಗಡೀಪಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿ ಇವತ್ತು ಪ್ರತಿಭಟನೆಗೆ ಪರ್ಮಿಷನ್ ಅನ್ನ ಕೇಳಿದ್ರು. ಆದರೆ ಪರ್ಮಿಷನ್ ಕೊಡಲಿಲ್ಲ. ತಹಶೀಲ್ದಾರ್ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಕಾನೂನು ಸುವ್ಯವಸ್ಥೆ ಹಾಳಾಗತ್ತೆ, ಜನರನ್ನ ಪ್ರಚೋದನೆ ಮಾಡ್ದಂಗಾಗತ್ತೆ. ಇದು ಕೋರ್ಟ್ನ ಆದೇಶ ಇದೆ. ಈ ಕಾರಣದಿಂದ ನಾವು ಪರ್ಮಿಷನ್ ಕೊಡೋದಕ್ಕೆ